ಕೆಲವು ರೂಪಗಳಿಂದ ಯುದ್ಧ ಮಾಡ್ತಾ ಇದ್ರೆ ಇನ್ನು ಕೆಲವು ರೂಪಗಳಿಂದ ಯುದ್ಧವನ್ನ ನೋಡಿ ಪ್ರತ್ಯೇಕವಾಗಿ ಪ್ರತ್ಯೇಕ ರೂಪಗಳಿಂದ ನಿಂತು ಅದನ್ನ ಆಸ್ವಾದಿಸ್ತಾ ಇದ್ದ. ಅಗಣ್ಯವಾದ ರಾಮನ ರೂಪಗಳು ಶತ್ರುಗಳ ರಾಶಿಯನ್ನ ಮುಗಿಬಿದ್ದು ತನ್ನದೇ ರಾಮನ ರೂಪಗಳು ಅದನ್ನ ನಾಶಪಡಿಸ್ತಾ ಇರುವುದನ್ನ ನೋಡಿ ಅದನ್ನ ಸಂತೋಷ ಪಡ್ತಾ ಇರುವಂತಹ ಸ್ಥಿತಿಯಲ್ಲಿ ಕಂಡ್ರು ಅನ್ನುವ ಮಾತು ಬಂತು. ಹೀಗೆ ತಲೆದೂಗುತ್ತಾ ಕಪಿಗಳ ಮನಸ್ಸಿನಲ್ಲಿ ಬಂದ ವಿಷಯ, ನಾವು ರಾಮನಿಗೆ ಹೆಲ್ಪ್ ಮಾಡುವುದು ಹೇಗೆ ಸಾಧ್ಯ ಆಗ್ತಿತ್ತು, ನಿಜವಾಗಿಯೂ ನಾವು ರಾಮನಿಗೆ ಉಪಕಾರಕ್ಕೆ ಅರ್ಹರು ಅನ್ನುವ ಜಿಜ್ಞಾಸೆ ಅವರಲ್ಲಿ ಮೂಡ್ತಾ ಇತ್ತು ಅನ್ನುವ ಅಂಶವನ್ನ ನಾವು ಹಿಂದೆ ನೋಡಿದ್ವಿ. ಕಿಂ ವಿಶ್ವಮೂರ್ತೆ ಕವಿಭಿಸ್ತು ಕೃತ್ಯಂ ಇತಿ ಬ್ರುವಾಣಾನ್ ಪ್ಲವಗಾನ್ ವಿಲೋಕ್ಯ ಅವಿಸ್ಮಿತಂ ಸುಸ್ಮಿತಮಾನನಾಬ್ಜಂ ಅಕಂಪಯಂ ಕೇಚನ ರಾಮದೇವಾಹ. ರಾಮದೇವನ ಅನೇಕ ರೂಪಗಳಲ್ಲಿ ಕೆಲವು ರೂಪಗಳು ಅತ್ಯಂತ ಕಪಿಗಳಿಗೆ ಹತ್ತಿರದಲ್ಲಿ ಬರ್ತಾ ಇರುವ ತೊಂದರೆಯನ್ನ ನಿಗ್ರಹಿಸಿ ದೂರಕ್ಕೆ ನಿಂತು ಕಪಿಗಳನ್ನ ನೋಡ್ತಾ ಇರುವುದನ್ನ ಕಪಿಗಳು ನೋಡಿ, ಆ ಕಪಿಗಳು ನೋಡುವಾಗ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ಸುವಿಸ್ಮಿತಂ, ನಗೆಮೊಗದ ರಾಮಚಂದ್ರನ ಆ ಸ್ಪಷ್ಟವಾದ ಕಣ್ಗಮಲಗಳು ಕಪಿಗಳ ರಕ್ಷಣೆಗಾಗಿ ರಾಮದೇವನ ರೂಪಗಳು ಕೆಲಸ ಮಾಡುತ್ತಾ ಇರುವುದನ್ನ ನೋಡಿ ತಲೆ ಕಂಪಿಸುತ್ತಾ ಆ ಕಪಿಗಳ ರಕ್ಷಣೆ ಆಯ್ತು ಅಂತ ಹೆಮ್ಮೆ ಪಡ್ತಾ ಇರುವುದನ್ನ ನೋಡಿದ್ವು ಅಂತ ನಾವು ನೋಡಿದ್ವಿ. ಕಿಂ ಅವ್ಯಯ ವಿಶ್ವಮೂರ್ತೆ ಷಷ್ಠಿ ಏಕ ಕಪಿಭಿಃ ತೃತೀಯ ಬಹು ತು ಅವ್ಯಯ ಕೃತ್ಯಂ. ಪ್ರಥಮ ವಿಭಕ್ತಿ ನಪುಂಸಕಲಿಂಗ ಏಕವಚನ ಇತಿ ಅವ್ಯಯ ಬ್ರುವಾಣಾನ್ ದ್ವಿತೀಯ ಬಹು ಪ್ಲವಗಾನ್ ದ್ವಿತೀಯ ಬಹು ವಿಲೋಕ್ಯ ಲೆಪ್ರತ್ಯಾಂತಮವ್ಯಯಂ ಅವಿಸ್ಮಿತಂ ಸುಸ್ಮಿತಂ ಆನನಾಬ್ಜಂ ಎಲ್ಲವೂ ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಅಕಂಪಯನ್ ಕಪಿಚಲನೆ ಲಂಗ್ ಪ್ರಥಮ ಬಹು ಕೇಚನ ಅವ್ಯಯ ರಾಮದೇವ ಪುಲ್ಲಿಂಗ ಪ್ರಥಮ ಬಹು. ಮುಂದಿನ ಶ್ಲೋಕ ಸುಧಾ ಅವ್ರು ಹೇಳಿ. ಭಿನ್ನಾಚ ವಹ್ನೇಃ ಭಿನ್ನಾನವಹ್ನೇಃ ಪೃಥಗೀಕ್ಷಿತಾಶ್ಚ ಪೃಥಗೀಕ್ಷಿತಾಕ್ಷ ಜಾತಾ ಯಥಾ ದೀಪಿತ ಏವ ದೀಪಾಃ ನ ವಿಶ್ವಮೂರ್ತೇಃ ನ ಜಾತು ಭಿನ್ನಾಃ ಜಾತಾಸ್ತಥಾ ರಾಮತ ಏವ ರಾಮಾಃ ಕ್ಷಮಂತವರು ಹೇಳಿ. ವರ್ತ್ಯಾದ್ಯುಪಾಧ್ಯೇಃ ನನು ತಾರತಮ್ಯಾತ್ ದೀಪೇಷು ದೃಷ್ಟಂ ಗುಣತಾರತಮ್ಯಂ ರಾಮಸ್ಯ ರೂಪೇಷು ತಥಾ ಗುಣಾನಾಂ ನೈಸರ್ಗಿಕಾಣಾಂ ನಕಾರ ತುಂಬತನೆ ಪಡುಡಿ. ನಹಿ ತಾರತಮ್ಯಂ
ನ ಹಿ ತಾರತಮ್ಯಂ. ಇನ್ನ ನವಹ್ನೇಃ ಪ್ರಕಟೀಕ್ಷಿತಾಶ್ಚ ಜಾತಾ ಯಥಾ ದೀಪತ ಏವ ದೀಪಾ. ರಾಮಚಂದ್ರನ ಒಂದು ರೂಪದಿಂದ ಮತ್ತೊಂದು ರೂಪ ಆವಿರ್ಭವಿಸಿದ್ದು ಲೋಕದಲ್ಲಿ ದೀಪದಿಂದ ದೀಪ ಹಚ್ಚುವುದು ಹೇಗೋ ಹಾಗಿತ್ತು. ಅಂದ್ರೆ ಲೋಕದಲ್ಲಿ ನಮಗೆ ಕೆಲವು ಉದಾಹರಣೆಗಳು ಸಿಕ್ಕಿದ್ದು ಅದು ಪರಮಾತ್ಮನ ಅನುಸಂಧಾನ ಮಾಡ್ಲಿಕ್ಕೆ ಮತ್ತಷ್ಟು ಉಪಕಾರ ಆಗ್ಲಿ ಅಂತ. ಕೇವಲ ಅದೊಂದು ದೀಪಗಳ ಪ್ರಯಾಣ ಮಾತ್ರ ಅಲ್ಲ, ಒಂದಕ್ಕಿಂತ ಒಂದು ಹಚ್ಚಿಕೊಂಡಾಗ ದೀಪ ಹೆಚ್ಚುವುದು ಮಾತ್ರ ಅಲ್ಲ, ಅಲ್ಲೊಂದು ವಿಶೇಷವಾದ ಉಪಾಸನೆಯ ಮುಖವೂ ಕೂಡ ನ ವಿಶ್ವಮೂರ್ತೆ ನ ತುಜಾತು ಭಿನ್ನಾ. ವಿಶ್ವಮೂರ್ತಿಯಾದಂತಹ ಭಗವಂತನಿಗಿಂತ ಆಮೇಲೆ ಹುಟ್ಟಿದಂತಹ ಪ್ರತಿರೂಪಗಳು ಯಾವುದು ಕೂಡ ನ ಜಾತು ಭಿನ್ನ ಎಂದು ಯಾವ ಕಾರಣಕ್ಕೂ ಅದು ಭಿನ್ನ ಅಲ್ಲ. ಜಾತಾಸ್ತತಾ ರಾಮತ ಏವ ರಾಮ, ಅವೆಲ್ಲವೂ ರಾಮನಿಂದಲೇ ಆವಿರ್ಭವಿಸಿದ ರಾಮಗಳು. ಒಂದು ರಾಮದಿಂದ ಅನಂತ ರಾಮಗಳು ರಾಮ ರೂಪಗಳು ಹೊರಕ್ಕೆ ಇಣುಕಿದ್ದಾವೆ. ವರ್ತ್ಯಾದ್ಯುಪಾಧೇಹೆ ನತು ತಾರತಮ್ಯಾತ್ ದೀಪೇಶು ದೃಷ್ಟಂ ಗುಣತಾರತಮ್ಯಂ. ಬತ್ತಿ ಹೇಗಿದೆ ಅನ್ನೋದ್ರಿಂದಾಗಿ ದೀಪದಲ್ಲಿ ಏರಿಳಿತಗಳು ಬರ್ಬೋದು ಹೊರತು ಬತ್ತಿಯನ್ನ ಯಥಾ ಪ್ರಕಾರ ಹಾಕಿಟ್ರೆ ಅದರಲ್ಲೂ ಕೂಡ ತಾರತಮ್ಯವನ್ನ ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲಾ ರೂಪಗಳು ಒಂದೇ ತರ ಕಾಣಿಸ್ತಾ ಇರ್ತವೆ. ದೀಪಗಳು ಹೇಗೆ ಸಮಾನವಾಗಿ ಹಂಚಿಕೊಳ್ತಾವೋ, ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಮೊದಲ ದೀಪದ ಬೆಳಕು ಕಡಿಮೆಯಾಗದೆ ಎರಡನೇ ದೀಪದ ಬೆಳಕು ಕೊಟ್ಟದ್ದು ಕಮ್ಮಿ ಆಯ್ತು ಅಂತ ಮೆತ್ತಗೆ ಉರಿಯದೆ ತನಗೇನ್ ಸಾಮರ್ಥ್ಯ ಇದೆಯೋ ಬತ್ತಿಯಲ್ಲಿ ವರ್ತ್ಯಾದಿ, ಅದು ಉಪಾಧಿ. ಅದಕ್ಕೆ ಆಧಾರ ಯಾವುದು ಅಂದ್ರೆ ಬತ್ತಿಯ ಹೆಚ್ಚು ಕಮ್ಮಿಯಿಂದಾಗಿ ದೀಪದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಹೊರತು ದೀಪದ ಬೆಳಕಿನಲ್ಲಿ ತಾರತಮ್ಯ ಇಲ್ಲ. ಅದು ಎಲ್ಲಾ ಕಡೆಗೆ ಹಬ್ಬತ್ತೆ. ಚಿಕ್ಕ ದೀಪವಾದ್ರೂ ಎಲ್ಲಾ ಕಡೆಗೆ ಹಬ್ಬತ್ತೆ, ದೊಡ್ಡ ದೀಪವಾದ್ರೂ ಎಲ್ಲಾ ಕಡೆಗೆ ಹಬ್ಬತ್ತೆ. ರಾಮಸ್ಯ ರೂಪೇಶು ತಥಾ ಗುಣಾನಾಂ ನೈಸರ್ಗಿಕಾಣಾಂ ನಹಿ ತಾರತಮ್ಯಂ. ಇಲ್ಲಿ ದೀಪದಲ್ಲಿರುವ ಅಂದ್ರೆ ದೀಪಕ್ಕೆ ಸಹಕಾರಿಯಾಗಿರುವ ಬತ್ತಿಯಲ್ಲಿರುವ ವ್ಯತ್ಯಾಸದಿಂದ ದೀಪದಲ್ಲಿ ವ್ಯತ್ಯಾಸ ಬರಬಹುದು. ಆದ್ರೆ ರಾಮಚಂದ್ರನ ರೂಪಗಳಲ್ಲಿ ಆ ವ್ಯತ್ಯಾಸ ಅನ್ನೋದು ಯಾವ ಕಾರಣಕ್ಕೂ ಸಣ್ಣ ಪ್ರಮಾಣದಲ್ಲೂ ಇಲ್ಲ. ಆದ್ರಿಂದಾಗಿ ನೈಸರ್ಗಿಕವಾದಂತಹ ಎಲ್ಲಾ ರಾಮನ ರೂಪಗಳು ಕೂಡ ನಿಸರ್ಗದಿಂದ ಒಂದೇ ತರ. ಆದ್ರಿಂದಾಗಿ ನಹಿ ತಾರತಮ್ಯಂ, ಅವನ ರೂಪಗಳಿಗೆ ತಾರತಮ್ಯ ಇಲ್ಲ. ತಾರತಮ್ಯ ಅಂದ್ರೆ ಪ್ರೋಟೋಕಾಲ್, ಒಂದು ಹೆಚ್ಚು ಒಂದು ಕಮ್ಮಿ, ಅಥವಾ ಹೈರಾರ್ಕಿ. ಅದು ಮೊದಲು ಉಪಯೋಗಿಸಬೇಕಾದ್ದು, ಇದು ನಂತರ ಉಪಯೋಗಿಸಬೇಕಾದ್ದು. ಈಗ ಕಾಲತಃ ದೇಶತಃ ಕೆಲವೊಂದ್ ಸರ್ತಿ ಅವನು ಪ್ರಕಟಗೊಂಡಿದ್ದಾನೆ, ಪ್ರಕಟಗೊಂಡಿಲ್ಲ ಅನ್ನುವ ಕಾರಣದಿಂದ ಹೇಳ್ಬೋದು. ಬಿಟ್ರೆ ಇನ್ಯಾವ ರೀತಿಯಿಂದಲೂ ಕೂಡ ಭಗವಂತನಲ್ಲಿ ಅನೇಕ ರೂಪಗಳ ಮಧ್ಯದಲ್ಲಿ ಅಂತರಗಳಿವೆ ಅಂತ ಹೇಳಿ ಬರುವುದಿಲ್ಲ. ಹಾಗೆ ಒಂದು ವೇಳೆ ಅದು ಕಂಡ್ರೂ ಕೂಡ ಉಪಾಧಿಯಾದಂತಹ ಜೀವನಲ್ಲಿರುವಂತಹ ಭೇದದಿಂದಾಗಿ ಕೆಲವೊಮ್ಮೆ ಸಂದೇಶಗಳು ತಪ್ಪಾಗಿ ಹೋಗಬಹುದು. ಆದ್ರೆ ರಾಮನ ಸಹಜವಾದ ಮೂಲ ರೂಪಗಳೇ ಎಲ್ಲವೂ, ಆದ್ರಿಂದಾಗಿ ಎಲ್ಲವೂ ನೈಸರ್ಗಿಕ ರೂಪಗಳೇ, ಅದರಲ್ಲಿ ತಾರತಮ್ಯ ಇಲ್ಲ. ದೀಪೇಶು ದೃಷ್ಟಂ ಗುಣತಾರತಮ್ಯಂ. ದೀಪದಲ್ಲಿ ಬೆಳಕಿನ ಹೆಚ್ಚಾಗುವಿಕೆ ಕಮ್ಮಿಯಾಗುವಿಕೆಯಿಂದ ಬೆಳಕು ಹೆಚ್ಚು ಕಮ್ಮಿ ಆಗಿರುವುದನ್ನು ನಾವು ನೋಡ್ತೇವೆ. ಎಣ್ಣೆ ಹೆಚ್ಚಿತ್ತು ಬಹಳ ಹೊತ್ತು ಉರಿಯತ್ತೆ, ಎಣ್ಣೆ ಕಮ್ಮಿ ಇದ್ರೂ ದೀಪ ಉರುವಲು ತುದಿ ಇಂಧನ ಅನ್ನೋದು ಜಾಸ್ತಿಯಾಗಿ ಎಳ್ಕೊಳ್ಳಿಕ್ಕೆ ಆಗುವ ಹಾಗೆ ಜಾಗ ಇದ್ರೆ ಹೆಚ್ಚು ಬೆಳಕನ್ನು ಕೊಡುತ್ತೆ. ಇದು ದೀಪದ ಬೆಳಕಿನ ವ್ಯತ್ಯಾಸ ಅಲ್ಲ, ದೀಪವನ್ನ ಬೆಳಗಿಸ್ಲಿಕ್ಕಿರುವ ಬತ್ತಿಯಲ್ಲಿರುವ ವ್ಯತ್ಯಾಸದಿಂದ ಕಾಣುತ್ತೆ. ಆದ್ರೆ ಪರಮಾತ್ಮನಿಗೆ ಈ ಉಪಾಧಿಯೂ ಇಲ್ಲ. ಆದ್ರಿಂದಾಗಿ ಅವನಲ್ಲಿ ಎಲ್ಲಾ ರೂಪಗಳು ಕೂಡ ಒಂದೇ ಸಮ, ಅದಕ್ಕೆ ವ್ಯತ್ಯಾಸ ಯಾವ ಕಾರಣಕ್ಕೂ ಇಲ್ಲ ಅನ್ನೋದನ್ನ ಹೇಳಿ ಭಿನ್ನಾಹ ಪೃಥಗೀಕ್ಷಿತಾಶ್ಚ. ಬೆಂಕಿಗಿಂತ ಬೇರೆ ಅಲ್ಲ ಅನೇಕ ದೀಪಗಳು, ಅದು ದೀಪದ ಒಂದು ಸಣ್ಣ ಭಾಗ. ದಗದಗ ಅಂತ ಕಟ್ಟಿಗೆಯಲ್ಲಿ ಉರಿಯುವಾಗ ಅದರ ಎಷ್ಟೋ ಬೆಂಕಿಯ ಒಂದು ಪಾಲನ್ನು ಮಾತ್ರ ಅದು ಕಟ್ಟಿಗೆಗೆ ಉಪಯೋಗಿಸ್ಲಿಕ್ಕೆ ತಯಾರು ಮಾಡುವಂಥದ್ದು. ಆದ್ರೆ ಈ ವಸ್ತುಗಳ ಬಳಕೆಯ ಹಿಂದೆ ಇರುವ ಸಂಗತಿಗಳು ಗೊತ್ತಾದ್ರೆ ಅದು ಯಾಕೆ ಹಾಗೆ ಕೆಲವನ್ನು ಬಳಸಿದಿರಿ ಅನ್ನುವ ರೀತಿಯಲ್ಲಿ ಮಾತುಗಳು ಎಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರ್ತಾವೆ. ಅಂದ್ರೆ ಅದು
ಕೆಲವೊಮ್ಮೆ ವಸ್ತುವಿನ ಏರಿಳಿತವನ್ನು ಹೇಳುವುದಿರುತ್ತೆ, ಕೆಲವೊಮ್ಮೆ ಕಾಲದ ಏರಿಳಿತ ಹೇಳುವುದಿರುತ್ತೆ, ಕೆಲವೊಮ್ಮೆ ಗುಣದ ವ್ಯತ್ಯಾಸವನ್ನು ಹೇಳುವುದಕ್ಕೂ ಅದನ್ನು ಬಳಸ್ಕೊಳ್ಬಹುದು. ಹೀಗೆ ನವಹ್ನೇಹೇ ಭಿನ್ನಾಹ ಪೃಥಗೀಕ್ಷಿತಾ, ಪ್ರತ್ಯೇಕವಾಗಿ ಕಾಣಿಸುತ್ತೆ ಪ್ರತ್ಯೇಕ ಪ್ರತ್ಯೇಕ ದೀಪಗಳು ಅಂತ. ಆದ್ರೆ ಒಂದು ದೀಪದಿಂದ ಇನ್ನೊಂದು ದೀಪ ಬೆಳಗುವಾಗ ಮಧ್ಯದ ದೀಪ ಅಥವಾ ಮುಂದುವರೆದ ದೀಪ ಬತ್ತಿ ನಾಶವಾಗುವುದು, ಬತ್ತುವುದು ಅಂದ್ರೆ ಎಣ್ಣೆ ಖಾಲಿಯಾಗಿ ತಕ್ಷಣದಲ್ಲಿ ನಾಶವಾಗುವುದು ಅಂತಿಲ್ಲ. ಅದೆಂಥ ಪರಿಸ್ಥಿತಿ ಇದ್ರೂ ಕೂಡ ಅದರಿಂದ ಪ್ರಾಕೃತಿಕವಾಗಿ ಯಾವುದೇ ನಷ್ಟ ಇಲ್ಲ, ಅದರಿಂದ ಯಾರು ಅದನ್ನು ವಿರೋಧಿಸಿ ನಿಲ್ಲಲ್ಲ. ಭಿನ್ನಾಹ ಪುಲ್ಲಿಂಗ ಪ್ರಥಮಾಬಹು ನ ಅವ್ಯಯ ವಹ್ನೇಃ ಷಷ್ಠಿ ಏಕ ಪೃಥಗೀಕ್ಷಿತಾಃ ಪ್ರಥಮ ವಿಭಕ್ತಿ ಬಹುವಚನ ಚ ಅವ್ಯಯ ಜಾತ ಆಕಾರಾಂತ ಸಾರಿ ಯಥಾ ಅವ್ಯಯ ಜಾತ ಆಕಾರಾಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ದೀಪತಃ ಅವ್ಯಯ ಏವ ಅವ್ಯಯ ದೀಪಾಃ ಪ್ರಥಮ ವಿಭಕ್ತಿ ಬಹುವಚನ ನ ಅವ್ಯಯ ವಿಶ್ವಮೂರ್ತೆಃ ವಿಶ್ವಂ ಏವ ಮೂರ್ತಿಃ ಯಸ್ಯ ಸಹ ವಿಶ್ವಮೂರ್ತಿಃ ಧನುಃ ಜಾತು ಅವ್ಯಯ ನನು ಅವ್ಯಯ ವಿಶ್ವಮೂರ್ತೆಃ ಷಷ್ಠಿ ಏಕ ಭಿನ್ನಾಃ ಪ್ರಥಮ ಬಹುವಚನ ಜಾತಃ ಪ್ರಥಮ ಬಹುವಚನ ತಥಾ ಅವ್ಯಯ ರಾಮತಃ ಅವ್ಯಯ ಏವ ಅವ್ಯಯ ರಾಮತ ಏವ ರಾಮಃ ಜಾತಾಃ. ಇಲ್ಲಿ ಎಲ್ಲರೂ ರಾಮನೇ ಆಗಿ ಕಾಣಿಸ್ತಾ ಇದ್ದಾರೆ, ಅದರಿಂದಾಗಿ ಅವರಿಗೆ ಬೇರೆ ಯೋಚನೆ ಮಾಡುವಷ್ಟು ತಾಳ್ಮೆನೂ ಇರಲಿಲ್ಲ. ಆದರೆ ಅವರಿಗೆ ಎದುರಾದ ವ್ಯಕ್ತಿ ಏನ್ ಹೇಳ್ತಾರೆ ಅಂತ ಮತ್ತೆ ಮುಂದೆ ಬರುತ್ತೆ. ಹೀಗೆ ವೃತ್ಯಾದ್ಯುಪಾಧೇಃ ಷಷ್ಠಿ ಏಕ ನನು ಅವ್ಯಯ ತಾರತಮ್ಯಾತ್ ಲೆಪ್ರತ್ಯಂತಂ ಅವ್ಯಯಂ ದೀಪೇಶು ಸಪ್ತಮಿ ವಿಭಕ್ತಿ ಬಹುವಚನ ದೃಷ್ಟಂ ಪ್ರಥಮ ವಿಭಕ್ತಿ ಏಕವಚನ ಗುಣತಾರತಮ್ಯಂ ಪ್ರಥಮ ವಿಭಕ್ತಿ ಏಕವಚನ ರಾಮಸ್ಯ ಷಷ್ಠಿ ಏಕ ರೂಪೇಶು ಸಪ್ತಮಿ ಬಹು ತಥಾ ಅವ್ಯಯ ಗುಣಾನಾಂ ಷಷ್ಠಿ ಬಹು ನೈಸರ್ಗಿಕಾಣಾಂ ನಿಸರ್ಗಸ್ಯ ಭಾವಃ ನೈಸರ್ಗಿಕಂ ತೇಷಾಂ ನೈಸರ್ಗಿಕಾಣಾಂ ನಹಿ ಅವ್ಯಯ ತಾರತಮ್ಯಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ನವನಿಧಿಯವರು ಹೇಳಿ. ಸರ್ವೇಪಿ ತೇ ಸರ್ವೇಪಿ ತೇ ಶ್ಯಾಮಮಣೀಂದ್ರ ರಾಮಾಃ ಶ್ಯಾಮಮಣೀಂದ್ರರಾಮಾಃ ಸರ್ವೇಪಿ ವಿಧ್ವಸ್ತ ನಿಜೋಪರಾಮಾಃ ಸರ್ವೇಪಿ ತೇ ಸರ್ವಗುಣಾಭಿರಾಮಾಃ ಸರ್ವೇಪಿ ನಾಥಾಃ ಜಗತಾಂ ಹಿ ರಾಮಾಃ. ಎಲ್ಲ ಭಗವಂತನ ಅಷ್ಟು ರೂಪಗಳು ಸರ್ವೇಪಿ ತೇ ರಾಮಾಃ ಶ್ಯಾಮಮಣೀಂದ್ರ ರಾಮಾಃ. ಶ್ಯಾಮಮಣಿ ಕಪ್ಪಾದ ಕಾಂತಿಯುಕ್ತವಾದ ಮಣಿಯಿಂದ ಶೋಭಿಸುವಂತವುಗಳು. ರಾಮ ಅಂದ್ರೆ ಮನೋರಮವಾದದ್ದು. ಪ್ರತಿಯೊಂದು ಕೂಡ ಶ್ಯಾಮ ಮಣೀಂದ್ರ ರಾಮಾಃ. ಸರ್ವೇಪಿ ವಿಧ್ವಸ್ತ ನಿಜೋಪರಾಮ, ಎಲ್ಲವೂ ಕೂಡ ತಲೆ ಹಾಳಾಗಿ ಹೋದ್ರೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಂತಹ ಸಂದರ್ಭದಲ್ಲಿ ರಾಮನ ಈ ತಾಕತ್ತು ಉಳ್ಳಂತಹ ರೂಪವನ್ನ ಗಮನಿಸಿದ್ರೆ ಆಗ ವಿಧ್ವಸ್ತ ನಿಜೋಪರಾಮ, ಶತ್ರುಗಳ ಪ್ರಾಕೃತಿಕ ವಿಕೋಪದ ವ್ಯವಸ್ಥೆಯನ್ನ ಸರಿಯಾಗಿ ಗಮನಿಸಿ ಅದರ ಮೂಲಕ ಯುದ್ಧದಿಂದ ಅವರನ್ನ ಹಿಮ್ಮೆಟ್ಟಿಸುವ ರೀತಿ ಅದು ರಾಮನಿಗೆ ಚೆನ್ನಾಗಿ ಗೊತ್ತಿತ್ತಾದ್ರಿಂದ ಉಪರಾಮ, ಶತ್ರುಗಳ ತೇಜಸ್ಸನ್ನ
ನಿಜ ಉಪರಾಮ. ಉಪರಾಮ ಅಂತಂದ್ರೆ ನಾಶ ಆಗುದು. ಆತ್ಮೀಯರನ್ನೆಲ್ಲ ಕಳ್ಕೊಂಡ ರಾಮಚಂದ್ರ ಯಾರು ರಾವಣ. ಅವರ ಆತ್ಮೀಯರೆಲ್ಲರೂ ಕೂಡ ಸರ್ವೇಪಿ ವಿಧ್ವಸ್ತ ನಿಜೋಪರಾಮ. ಎಲ್ಲರೂ ರಾವಣನಿಗೆ ಅತ್ಯಂತ ಆತ್ಮೀಯರಾದವರೆಲ್ಲ ವಿಧ್ವಸ್ತರಾಗಿ ಹೋದ್ರು. ಆದ್ರೆ ಸ್ವತಃ ರಾಮ ತಾನು ತನ್ನ ಕಾರ್ಯಭಾರದಲ್ಲಿ ನಿಲ್ಲಿಲ್ಲ. ಸರ್ವೇ ಪಿತೆ ಸರ್ವ ಗುಣಾಭಿರಾಮ. ಎಲ್ಲರೂ ಕೂಡ ಸರ್ವ ಗುಣಗಳಿಂದ ತುಂಬಿದವರು. ಪ್ರತಿಯೊಂದು ರಾಮನ ರೂಪವು ಕೂಡ ಹಾಗೇನೆ. ಸರ್ವೇಪಿ ನಾಥ ಜಗತಾಂ ಹಿ ರಾಮ. ಸರ್ವೇಪಿ ನಾಥ, ಎಲ್ಲರೂ ಒಡೆಯರೆ. ಎಲ್ಲರೂ ಜಗತ್ತಿಗೆ ಒಡೆಯರಾಗಿ ಕಾಣಿಸಿಕೊಳ್ತಾರೆ. ಅಂತಹ ಒಡೆಯರಿಗೆ ಒಡೆಯನಾದಂತಹ ನಾರಾಯಣ ಇದಕ್ಕೆ ಮುಖ್ಯವಾದ ಯಶಸ್ಸಿಗೆ ಕಾರಣನಾದವನು. ರಾಮನೇ ಈ ಯುದ್ಧದಲ್ಲಿ ನಮಗೆ ಗೆಲುವನ್ನ ಕೊಡಿಸಿದವನು ಅಂತ ಕವಿಗಳು ಮಾತಾಡ್ತಾ ಇದ್ದಾವೆ. ಸರಿ, ಸಾಕು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ಪಾಠ ಇರಲ್ಲ, ನಾಳಿದ್ದು.